ಗುಡುಬಸಪ್ಪನ ಮಗ ರಾಮಾಯವನ್ನು ಭೀಮಸೇನ ಪದಕ ಸುಂದರವಾದ ಹಾಡನ್ನು ಆಯ್ಕೆ ಮಾಡಿದ್ದಾರೆ. ಮಾರ್ಗವನ್ನು ಬಂದರೆ ಅವನು ಗರ್ಕಡದ ಸಭೆಗೆ ಎಡೆಯುವನ ಅಪ್ಪಯ್ಯನೇ. ಇಂದಿನ ಅವಧಿ
ಸುಭದ್ರಾದೇವಿ ಜನಕ ಬರ ಬಲವನ್ನು ಕೊಚ್ಚುವ ಸಮಯದಲ್ಲಿ ನೀ ಎಚ್ಚರದಿಂದ ಕಾದಾಡಬೇಡಿ. ಆ ಬರುವ ಬಲಗೂಡಿ ಚಕ್ರವ್ಯೂಹದೊಳಗೆ ಜಯವನ್ನಿ ಬಾರ ಪುತ್ರ ಜಯವಾಗಲೇ ಸರ್ವತ್ರ. ಆಹೋ ವೃದ್ಧರ ಮೆದುಗಿತನಾದರೂ ಸೋದರನೇ ಧರ್ಮ ಜನ ಆಜ್ಞಾಯಿತ ಸುಭದ್ರ ಕೈ ಉಳಿದ ಅವರೇನು ಬಾಲಕ ನಿನ್ನದನ್ನ ಅಪ್ಪಣೆ ಗೆದ್ದಿದ್ದರೆ ಉತ್ತರ ಕನಕಾಂಗಿ ಮಗುವೆ ನಿಮ್ಮಲ ಕುಲ ಜಯದಾರತಿಯನ್ನು ಬೆಳಗುವೆನು. ಪೀಠವನ್ನು ಅಲಂಕರಿಸು. ನಿಶ್ಚಲದಾಗದೆ ಮಾತೆ ಬಾವಿಕಟ್ಟೆ ಯಾಕಪ್ಪ ಇವರು ಸೌರಗಳನ್ನು ಬಯಲಾದ ಪರವಾಗಿ ನೀಡುತ್ತಾರೆ. ವಾಸ ಸತ್ಯಪಾಲ ಅವರು ಈ ನಾಟಕದ ಪರವಾಗಿ 2000 ಇವರು 1000 ರೂಪಾಯಿಗಳನ್ನು ಈ ನಾಟಕದ ಪರವಾಗಿ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಗಂಜಿ ವಾಸರೆಡ್ಡಿ ಗ್ರಾಮ ಪಂಚಾಯತ್ ಸದಸ್ಯರು ಇವರು ನಾಟಕದ ಪರವಾಗಿ 1000 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಉತ್ತರ ಕನಕಾಂಗಿ ಕರ್ಚಡೆ ಗ್ರಾಮದಲ್ಲಿ ಬಿಳಾರ ಕುಟುಂಬದವರಿಂದ ರಾಮಾಯಣ ಅರ್ಥಾತ್ ರಾವಣವಧೆ ಎಂಬ ಬಯನಾಟಕ ಇರುತ್ತೆ. ಅದರಲ್ಲಿ ಸೀತಾದೇವಿ ಪಾತ್ರ ಮಾಡುವುದಕ್ಕಾಗಿ ಕಮಲಮ್ಮನವರಿಗೆ 500 ರೂಪಾಯಿಗಳನ್ನು ಅಡ್ವಾನ್ಸ್ ಆಗಿ ಕೊಟ್ಟಿರುತ್ತೆ. ಕರ್ಚಡ ಗ್ರಾಮದಲ್ಲಿ 13ನೇ ತಾರೀಕಿಗೆ ರಾಮಾಯಣ ಎಂಬ ಬಯಲಾಟ ಇರುವುದು. ಅದಕ್ಕಾಗಿ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು.
ಅದು ಕರ್ಣ ಗಟ್ಟಿಯಾಗಿ ನೀಡಿರುತ್ತದೆ. ಬಂದವರನ್ನು ಧಾರನ್ನು ಕೇಳಿದ ದೇವ ದಿವ್ಯ ಪ್ರಭಾವ ದೇವ ಬಲೇ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟ ಸಾರದಲ್ಲಿ ಕರೆಯುತ್ತಾರೆ ದೇವ ಏನೆಂದು ಬರಬೇಕು ನಮ್ಮ ನಾಮಾಂಗಿದವ ಹೌದು ದೇವ ಹಲೋ
ಹಲೋ ಚೆಕ್ ಹಲೋ ಮಂಡ್ಯದಿಂದ ಬರುವ ಹಲೋ ಹರಿಮಠದ ದೇವ ಮಂಡಲಕ್ಕೆ ಹಲೋ ಚೆಕ್ ಬಲೇ ಬಲೇ ಹಲೋ ಚೆಕ್ ಹಾ ತಮ್ಮಿಸದಂತಾಗದಲ್ವಾ ಹಲೋ 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 ಕೌರವ ಮಹಾರಾಜರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ ದಿವ್ಯ ಪ್ರಭಾವ ಹೌದು ದೇವ ಬಲೇ ಒಳ್ಳೇದು ಹೋಗದೆ ಮುಂದೇನು ಸಂಗತಿ ದೇವಾ ಆ, ಹಾ ಹಾ ತಮ್ಮಿಸದಂತಾಗಲಿ ದೇವ ಸಲಾಮ್ ದೇವ ತಾವುಗಾರನ್ನು ಕೇಳಿದೆ ಬಂದವರನ್ನು ಧಾರನ್ನು ಕೇಳಿದ ದೇವ ದಿವ್ಯ ಪ್ರಭಾವ ದೇವ ಕಾಡು ಪರಾಕ್ರಮದ ಕಟರ ಜಲದ ಕಾಟದ ಹಿಡಿಯ ನುಡಿದ ಗುಡಿ ಕುಡಿಬೊಬ್ಬರಿಗೆ ನಮಗ ನಿದ್ರೆ ಬರೆಯುತ್ತ ಬಲೇ ವದನ ತಳವ ಕರ ದೈವಿತ
ಲಿಕ್ಕ ಶಿವಕುಮಾರ ಸ್ವಾಮೀಜಿಯಲ್ಲ, ಸರ್ವರಿಗೆ ಸಂಗೀತವನ್ನು ಬೋಧಿಸಲು ಪುಟ್ಟರಾಜ ಗವಾಯಿಯಲ್ಲ, ಯಾರಿಗೂ ತಿಳಿಯದಂತೆ ದಾನ ಧರ್ಮ ಮಾಡಲು ಡಾಕ್ಟರ್ ಪುನೀತ ರಾಜಕುಮಾರನಲ್ಲ, ಸಾಮಾನ್ಯರಲ್ಲಿ ಸಾಮಾನ್ಯನಾದ ಸಾರಥಿ ಎಂದು ಕರೆಯುತ್ತಾರ ದೇವ. ಏನು ಕಂಡವರ ವೇಗದಮ್ಮ ನಾಮಾಂಕಿದವ ಹೊಳೆಯಲ್ಲವ ಈ ಸಾರಥೆ ಹೋಗದೆ ಕಂಡರಲ್ಲ ಮತ್ತು ದಾನಸ ವಿಕ್ರಮವನ್ನು ಒಕ್ಕಲು ಕಬರಾಕ್ರಮ ನಾಮ ಕೇಳೇನೆಂದು ಕೇಳಿದೆಯಾ? ಹೌದು ದೇವ. ಕಾಲಕ್ರಮದಲ್ಲಿ ಸಂಚರಿಸುವ ತಿರುಗುವ ಏಕಾಚಕ್ರ ತರಂಗ ತರಂಗವಾಗಿ ವೇಗಕ್ಕಿಂತ ಮಿಕ್ಕಿ ಮಿರುಳು ಸಪ್ತ ತರಂಗಳ ಬದಿಸಿ ಚಿತ್ತಗಳ ಬೆಳಗದೆ ಬಲೇ ಮಿಕ್ಕಿ ಮಿರುಳಿಯ ಸಾಧನೆಯ ಸಂಬಳ ಹಾ. ಶ್ರಮಿಸದಂತಾಗಲು ದೇವ. ಕರಕರ್ಣ ಮಹಾರಾಜರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದಿವ್ಯ ಪ್ರಭಾವ. ಹೊಳೆಯಲ್ಲವ ಸಾರಥಿ ಈ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. ಸಭಾ ಮಂಡಲಗಳಿಗೆ ಉತ್ತಂಡ ಆಗಿದ್ದರೆ ಮತಗಜ ಗಂಡ ಹೌದು ದೇವ. ಮಂಡಲ ದೀಪಲಾದ ದುರ್ಯೋಧನೆಲ್ಲ ಕಂಡು ಕೆಳಗೆ ಬರವೇಂದು ತತ್ಕರು ಮುಂಡರಕ್ಕೆ ಹೋದಲ್ಲ ಬಾಳ್ವೆ ಮೊದಲವಾಗಿ ಕಂಡಿದ ಸಾರಥಿ ಒಳ್ಳೆಯ ಮುಖದ ವಿಡಿಯೋವನ್ನು ಅಲಂಕರಿಸಿ ಜಾಗೃತಿ. ಸಲಾಮ್. ದೇವತಾರುದಾರದಿಗಳೇ, ಹೊಳೆಯಲ್ಲ ಈ ಮಹಂತನ ದೇವ ದಿಟ್ಟು ಹರಿಣಿಯೋಳ ಬೃಹತ್ತರಿ ನೇತ್ರ ಕಡೆಯಿಂದ ಪ್ರಜ್ಞನ ನೆನೆಸಿ ಪಾದದ್ವಯನೆಯ ವಂದಿಸಿದ ಬಲೇ ಆಕೆಗೆ ಬರೆದು ಕೊಟ್ಟ ನನ್ನ ಆಸ್ತಿ ಅಲ್ಲ, ಎಷ್ಟು ಕೊಟ್ಟರು ಆಕೆಗೆ ಸಮಾಧಾನ ಇಲ್ಲ. ಮಾತಿಗೆ ನೀತಿ ಹೇಳಿ ಸಾಕಾಯ್ತಲ್ಲ, ಆದರೂ ಬಿಡಲಿಲ್ಲ ಆಕೆ ಸೊಲ್ಲ. ಅದಕ್ಕಾಗಿ ಇಲ್ಲಿಗೆ ಬಂದು ತಮ್ಮನ್ನು ಮಾತನಾಡಿಸಿದ ಸುಂದರ ಸಾರಥೆಂದು ಕರೆಯುತ್ತಾರೆ ದೇವ. ಏನು ಕೊಂಡವರ ವೇಗದಮ್ಮ ನಾಮಾಂಗಿದವ ಸಾರಥಿ ನಾಮತಾರಂದರೆ ಸಾರದೇವ ಶ್ರೀಮತ್ ವಿಶ್ವಂಬರಲಿ ತಮ್ಮನಿ ಮುಖಂಬುಜ ಪ್ರಟಕರ ಬಿಂಬದೋರಿ ಪ್ರಾಪಿಸುವ ಮಂಡಲ ಪಾಂಡು ರೂಪ ಸಂಜಾತನಾದ
ಚತುರ್ವರ್ಣನು ಶ್ರೇಷ್ಠನಾದ ಬ್ರಾಹ್ಮಣ ಪರಕಾಯ ಪ್ರವೀಣ ತಸ್ಮಿತ ದುರೀಣ ಕಾದಿಂದ ಪ್ರವೀಣ ದ್ರೋಣಾಚಾರ್ಯರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ ದಿವ್ಯ ಪ್ರಭಾವ ಸಾರಥಿ ಹೋಗದೆ ಈ ಶೃಂಗಾರವಾದ ಕಂಗಳಿಸುತ್ತಿರುವ ರಂಗಮಂಟಪಕ್ಕೆ ಬಂದ ಕಾರಣವನ್ನು ಕೇಳಿದೆಯಾ? ಹೌದು ದೇವ. ಜೇಗ ಜಗಿಸುವ ಮಣ್ಣಿ ಕಿರೀಟ ಭಯಭುಜ ಕಿರೀಟಗಳಿಂದ ಶೋಭಿಪ ಗಜಪುರ ನಗರಾಧಿಪ ಭುವನ ಪ್ರತಾಪ ದುರ್ಯೋಧನ ಭೂಪ ಸಾಮರ್ಥ್ಯ ಪ್ರದೀಪ ಕಾರಣ ಸಾರಥಿ ಒಳ್ಳೆಯದು ಮಗನೇ ಮೇಡವನ್ನು ಕರೆಸಿದಾಗ್ರದೆ ಸರ್ಗೇರಿ ದೇವರಾಜ ಅವರು ದ್ರೋಣಾಚಾರ್ಯನ ಪಾತ್ರಕ್ಕೆ ಸುಂದರವಾದ ಹಾರವನ್ನು ತಯಾರು ಮಾಡುತ್ತಾರೆ. ಒತ್ತಟಿ ಇರಬೇಕು. ಚಲ ಕೋನಕ್ನಳ್ಳಿ ಮರಿಸ್ವಾಮಿ ಅವರು ಕನ್ನಡ ಪಾತ್ರಕ್ಕೆ ಸುಂದರವಾದ ಹಾರವನ್ನು ತಯಾರು ಮಾಡುತ್ತಾರೆ. ಮಲಪನಗುಡಿ ರೇವಪ್ಪ ಅವರು ಕೌರವನ ಪಾತ್ರಕ್ಕೆ ಸುಂದರವಾದ ಹಾರವನ್ನು ತಯಾರು ಮಾಡುತ್ತಾರೆ. ಸಿದ್ದಪ್ಪ ಅವರು ಕೌರವನ ಪಾತ್ರಕ್ಕೆ ಸುಂದರವಾದ ಹಾರವನ್ನು ತಯಾರು ಮಾಡುತ್ತಾರೆ. ಸುಂದರವಾದ ಹಾರವನ್ನು ಆಯ್ಕೆ ಮಾಡುತ್ತಾರೆ. ಬಿಸಿಲಳ್ಳಿ ಮಲ್ಲಿಕಾರ್ಜುನ ಅವರು ಒಂದೊಂದರ ಬೆಳ್ಳಿ ಉಂಗುರವನ್ನು ಮತ್ತು ಮುತ್ತಿನ ಹಾರವನ್ನು ದ್ರೋಣನ ಪಾತ್ರಕ್ಕೆ ತಯಾರು ಮಾಡುತ್ತಾರೆ. ಕುರುತಿನ ವಿರುಪಣ್ಣ ಅವರು ದ್ರೋಣನ ಪಾತ್ರಕ್ಕೆ ಸುಂದರವಾದ ಬೆಂಗಳೂರು ಹಾರವನ್ನು ತಯಾರು ಮಾಡುತ್ತಾರೆ. ಅಂದ್ರದ ದುರ್ಗಮ್ಮ ಅವರು ದ್ರೋಣನ ಪಾತ್ರಕ್ಕೆ ಸುಂದರವಾದ ಹಾರವನ್ನು ತಯಾರು ಮಾಡುತ್ತಾರೆ. ಅಂದ್ರದ ದೊಡ್ಡಬಸಪ್ಪ ಅವರು ಕಲ್ಲನ ಪಾತ್ರಕ್ಕೆ ಸುಂದರವಾದ ಹಾರವನ್ನು ತಯಾರು ಮಾಡುತ್ತಾರೆ. ತಯಾರು ಮಾಡುತ್ತಾರೆ. ಇವರು ದ್ರೋಣನ ಪಾತ್ರಕ್ಕೆ 2 ತೊಲೆ ಬೆಳ್ಳಿ ಉಂಗುರವನ್ನು ಪ್ರೇಮಪೂರ್ವಕವಾಗಿ ತಯಾರು ಮಾಡುತ್ತಾರೆ.
ದಕ್ಷನೆಂಬ ಶ್ರೀಕೃಷ್ಣನ ಅಂತ ಕರುಣೆಯ ಕವಚ ಧರಿಸಿರುವ ಆ ಪಾಂಡವರಿಗೆ ಶತ್ರು ಬಾಣದ ಭಯವಿಟ್ಟೆ ಓಸಿ ಹೋದನ ಆಚಾರ್ಯರೇ ಇಂದಿನ ಯುದ್ಧದೊಳ ಧರ್ಮಜನ ಸರಿಯ ಹಿಡಿಯುವ ಸಮಯದ ಸಂಭ್ರಮಾನ್ವಿತನಾದ ಅರ್ಜುನನ ಸದಳನು ಓಸಿ ಹೋದನ ಆಚಾರ್ಯರೇ ಬಂಧುರ ಕಾಳಗದಲ್ಲಿ ಯಮನಂದನಂ ಸರಿ ಹಿಡಿಯುವ ಸಮಯದೋಲ್ ಬಂದ ಕಾರಣ ನೀನು ಮಂಚ ವಾಕ್ಯರು ಹರಿದ ನಮಗೆ ಇಂಥ ನಿಷ್ಠೂರದ ನುಡಿಯನ್ನು ನುಡಿಯಬಹುದೇ ಸುಯೋಧನ ಶ್ರೀಮತ್ ಜಗಲ ನನ್ನ ಭಾವಾಂತಿ ವರ್ತನಕ್ಕೆ ಹಿಮಕಿರಣ ಪ್ರಾಯರದು ಕರ್ಣ ಎನ್ನ ಸಂತೋಷವನ್ನು ಸಂತಿಯಿಂದ ಲಾಲಿಸೈ ಸೂರ್ಯನಂದನ ಈಗ ಕರ್ಣ ಎನ್ನ ಆನಂದಮಯವಾದ ಸಂಪತ್ತನ್ನು ತಮ್ಮ ಭಾಗ್ಯಗಳಾಗಿ ಬಂದು ಕುಳಿತಿರುವ ಪಂಚ ಪಾಂಡವರ ಮತಾಂತರನ್ನು ಕೊಳ್ಳಿಸಬೇಕೆಂದು ಹೆಚ್ಚು ಪ್ರಯತ್ನ ಪಟ್ಟ ಕಾಲಕ್ಕೂ ಮತ್ಕಾರವೇ ಸಫಲವಾದದು. ಈ ಒಳಗಾಗಿ ಆ ಕಳ್ಳರ ಮರಗಿನ ಮನೆಯಲ್ಲಿ ಹೊಗೆದು ಬೆಂಕಿ ಮಚ್ಚಿದೆ. ಭೀಮನೆಂಬ ತಾಮಂತನಿಗೆ ವಿಷದ ಕಚ್ಚು ತಿನ್ನಿಸಿದೆ. ಕೈಕಾಲ ಕಟ್ಟಿಸಿದೆ. ಕಾಲು ಮಡಗಿನೋಳು ಕೆಡಗುತ್ತಿದೆ. ಐಶ್ವರ್ಯವೆಲ್ಲ ಅಪಹರಿಸಿದೆ. ಅರಣ್ಯ ಪಾಲ ಮಾಡಿಸಿದೆ. ಎಂತ ಮಾಡಿದ್ದಾಗೆ ಆ ಭ್ರಷ್ಟನ ಪ್ರಾಣ ನಷ್ಟವಾಗಿ ಹೋದರೆ ದುರಾದೃಷ್ಟರ ಕೀರ್ತಿ ಎಂಬ ಲತೆಯು ಮತ್ತಷ್ಟು ಹಬ್ಬುತ್ತಲಿರುವುದು. ಉನ್ನತೋನ್ನತ ಕರ್ಣ ಪ್ರಾಣಾದಿಗಳ ಜೀವಿತು ಆ ಪಂಚ ಪಾಂಡವರ ಬಲವನ್ನು ಮುರಿಯದೆ ಸುಮ್ಮನೆ ಹಾತೊಲಿತ ಪರಾಕ್ರಮಿಹಿತರಾದ ಭೀಷ್ಮರ ಹತರಾಗಿ ಹೋದ ಬಳಿಕ ತಿಮ್ಮತ್ತ ಕ್ರೀಡಬಿಡುತ್ತೆ. ಅಲ್ಲ ಆ ಕ್ಷೀಣಯುತ ಬಲಹಿತರಾದ ಪಾಂಡವರನ್ನು ಚರಿತವನೇ ರಾಮ ಏಕೇನ ಮಾಡಲು ಭಯ ಎಲ್ಲ ಈ ಸಿಂಹದನ ಅರ್ಘರಾಜ್ಯಾಧಿಪತಿ ಯಾಕಂತ ಇಂಥ ಕಡಿದ ವಚನ ಇದ್ದನ್ನು ಹೇಳಿದರೆ ಕರ್ಣ ಚಿನ್ನದ ಬೆಟ್ಟದಲ್ಲಿ ಒಂದು ತೂಕ ಬಂಗಾರವನ್ನು ಕಡಿಮೆ ಆ ಕ್ಷಣಕ್ಕೆ ಚಿನ್ನದ ಬೆಟ್ಟದಲ್ಲ ಹಾಳಾಗಿ ಹೋಗುತ್ತದೆ. ಆ ಪಾಂಡವರು ನಮ್ಮನ್ನು ಕತ್ತಂತಾಗಿದೆ. ಕೈಲಾಸ ಹಚ್ಚಕ್ಷ ನಾಥ ವಿಠಲಾಕ್ಷ ಯಕ್ಷ ರಕ್ಷಕ ನಾಥಗಳ ಒಂದು ಸಣ್ಣ ಸಮತಲ ಸಮಾನಕ್ಕೆ ನಿಂತು ನಾಲ್ಕು ರಕ್ಷಕದಾರರೇ ಹನ್ನೊಂದು ಹಕ್ಷ ಹೇಗಿನ ಬಲವಂತ ಆ ಸುತ್ತಾರದ ಪಾಂಡವರನ್ನು ತಂದು ಪ್ರೇಕ್ಷಕರ ಒಬ್ಬನಿಗೆ ಎಷ್ಟು ಆ ಪ್ರೇತ ಪಾಂಡವರ ಸರಿಗೆ ಬೇಟೆ ಬಸಣ್ಣ ಇಂದಿನ ಯುದ್ಧ
ಸೈಂಧವ ಸೈಂಧವ ಮುಂದಿನ ಬದಿಗೆ ಬೆಂಬಲಿಗರಾದ ಮಹಾತ್ಮಾಂಗರೇ, ವೇದಿಕೆ ಮೂಲದ ಕನ್ನಡ ಪ್ರಣರೇ, ಸೈಂಧವ ಹಿತರಾದ ಪಾಂಡು ಸಂಜಾತರರ ಸಮರಗೆದರು ಸಂತಸಿದ್ಧರಾಗಿ ನಿಮ್ಮ ಧರ್ಮವನ್ನು ತೋರಿಸಿರಿ. ಸೇನಾಧ್ಯಕ್ಷರಾದ ದ್ರೋಣರೇ, ಓ ಸುಯೋಧನ ಹಿಂದಿನ ಪದ್ಮ ಹಿಮದ ಧರ್ಮಜನ ಮಾತು ಸರಿ ಹಿಡಿದ ಕೊಡುವುದನ್ನು ಮರೆಯಬೇಡ ದ್ರೋಣ. ಆದರೆ ನೋಡಿರಿ ಈ ಸುಯೋಧನನ ದ್ರೋಣ ಭರೆ ಭರೆ ಸಾರದೆ ಬೋಧೆ ಬಂಧುರ ಬಲಾಜಿ ರತನಾದ ಸೈಂಧೇವರಾಜನಂ ಶೀಘ್ರವಿದ ಬರೆಯುವಂತನ ಸಾರದೆ ತಮ್ಮಿಷ್ಟದಂತಾಗಲು ದೇವ ಜಯಪ್ರತ ಜಯಪ್ರತ ಸೈಂಧವ 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 ಬೇಕರ್ಕ ಬರೆ ಜಯದ್ರಥ
ತಮ್ಮ ಹೋಗಿ ಮಾತನಾಡಿಸಿಕೊಂಡು ಬರುವುದು ಮರೆಯಬಾರದು. ಮಾನವ ಜನ್ಮ ಬಂದ ಮೇಲೆ ಗುರುವಿನ ಪಾದವನ್ನು ಹಿಡಿಯಬೇಕು. ಅಂತ ಗುರುವಿನ ಪಾದವನ್ನು ಹಿಡಿದ ಸಂತ ಸಾರದಿಂದ ಕರೆಯುತ್ತಾರೆ ದೇವ. ಏರುಕೊಂಡ ಬರಬೇಕು ನಮ್ಮ ನಾಮ ಅಂಕಿತವ. ಸಾರಥಿ ನಮ್ಮ ನಾಮ ಹಾಕಿದ ಬೇರೆಂದ ಬಸವಳ್ಳವಯ. ಹೌದು ದೇವ. ಚಂಡಪ್ಪರ ಜಂಡ ಹಂಡಲಿನ ಬರವ ಮಂಡಲಿಗಳ ಮಂಡಗಳ ನರಗಳ ಮಂಡಲಿಗಳ ಮೆರೆಯುವ ಸಾರಥಿಯಿಂದ ತಂಡ. ಆ ಸಾರಥಿ ರಾಜ್ಯದಂತೆ ಹುಗ್ಗಡಿಗೆ ಮತ ಪ್ರಾಣಿ ನಾಶಕ್ರದ ಘಾತಕ ಕೈಯೊತ್ತ ಶಿಲಾಗ್ರಗಳು ಭೋರ್ಗಗಳು ತೋರ್ಗಟ್ಟಿಗೆ ಕುರುಮನ ಬಗ್ಗಿದನು. ಆದಿಶ್ವಾಸನ ಜಲ ಭಾಗಿದನು. ಕರ್ರಂದು ವದಿಲಿಸುವ ಗಡು ಕಲಿದುಡ ಬಲಕ್ಕೆ ಕರಜನದ ಬಾಹುತ್ವದ ಸೋತಕ್ಕೆ ಜಗದ ಭಾವದ ದಾಕ್ಷ ಬಿಡಿ ಗಣ್ಣಿಗಳು ಕನ್ನ ಚಂದ್ರನು ಬಳಕೆಯಿಂದ ಮಂಡಲದಲ್ಲಿ ಕಾಲದ ಯೋಗ ಶೀಲ ಪ್ರಭಾವದಿಂದ ಕಾಲ ಭೈರವ ರೂಪ ಪಡೆದ ಬಂಧುರ ಬಲ ಸುಂದು ದೇಶಾಧಿಪ ಭುವನ ಪ್ರತಾಪ ಮಹಾರಾಜನಂತೆ ಬೇರೆಯಲು ವಡಿಸುವಂತನಾಗಲು ಸಾರಥಿ ಎಂಬ ಕೂಸೆ ಆ ಪಾಂಡವರ ಹೆಸರತ್ತಿದರ ಕುಣಿದಾಡುವುದಲ್ಲ ಎಡಗಡೆಯ ಕಳ್ಳ ಮೀಸ ಭವಿಷ್ಯದಿಂದ ಕಾರ್ಯಾರ್ಥವೇನು ರಾಜ ರವಿಗಾಡಿರಾಜ ಹೊಲಿದವಳಿ ಸಾರದೆ ಹೋಗದೆ ರಂಭೋಪತಂ ಹೊಲಗಂ ದಿಕ್ಕರಿ ಪಸಕಲ ಸಂಭ್ರಮಿರಿದನಾದ ಕುಂಭರಿಪತಿ ಗೌರವೇಂದ್ರ ಸಭ ಮಂಟಪಕ್ಕೆ ಬಂದ ಕಾರಣದಿಂದ ಬೆಳ್ಳುವ. ಹೌದು ದೇವ. ಜನ ವೆಚ್ಚದ ಬೃಹತ್ತನಾದ ತತ್ವದಿಯಿಂದ ಗೌರವೇಂದ್ರನ ಕಾರ್ಯ ಶ್ರದ್ಧೆಯಿಂದ ನಡೆಸುವ ಕುಶಲ ಕವಿದ್ದನಾದ ಓಣಾಚಾರ ಬರೆಯ ಕಾರಣ ಬರಬೇಕು ಗಂಡಿಯ ಸಾರಥಿ ನಾನು ಬಂದ ಸಂಗತಿ ಒಳ್ಳೆಯದು ಹೋಗದೆ ಈ ಬೀಡವನ್ನು ಅಲಂಕರಿಸಿ ಜಾಗ್ರತೆ. ಖ್ಯಾತಿಗಳು ನೀಲಮ್ಮ ಇವರು ಸೈಂಧವನ ಪಾತ್ರಕ್ಕೆ ಸುಂದರವಾದ ಹಾರವನ್ನು ತಯಾರು ಮಾಡುತ್ತಾರೆ. ಮೇಟಿ ಜಗದೀಶ ಇವರು ಸೈಂಧವನ ಪಾತ್ರಕ್ಕೆ ಸುಂದರವಾದ ಹಾರವನ್ನು ತಯಾರು ಮಾಡುತ್ತಾರೆ. ಸೈಂಧವನ ಪಾತ್ರಕ್ಕೆ ಸುಂದರವಾದ ಬೆಂಗಳೂರು ಹಾರವನ್ನು ತಯಾರು ಮಾಡುತ್ತಾರೆ. ಕರೂರು ವೆಂಕಟೇಶಪ್ಪ ಇವರು ಸೈಂಧವನ ಪಾತ್ರಕ್ಕೆ ಸುಂದರವಾದ ಗುಲಾಬಿ ಹಾರವನ್ನು ತಯಾರು ಮಾಡುತ್ತಾರೆ. ಸಂಡೆ
ಅಭಿಮಾನ್ಯ